ಇನ್ನು ಲೋಕಸಭೆ ಚುನಾವಣೆಗೆ ಸಚಿವರು ಸ್ಪರ್ಧಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 8 ಸಚಿವರು ಸ್ಪರ್ಧಿಸಬೇಕು ಅನ್ನೋ ಮಾತುಕತೆ ಇದೆ. ಬೆಂಗಳೂರಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ಪಕ್ಷದ ಹಿತದೃಷ್ಟಿ ಯಾರು ಹೋಗ್ತಾರೋ ನೋಡೋಣ. ಮಹದೇವಪ್ಪನವರು ನನಗೆ ಬೇಡ ಮಗನಿಗೆ ಕೊಡಿ ಅಂತ ಕೇಳಿದ್ದಾರೆ. ಬೇಡವೆಂದ ಮೇಲೆ ಒತ್ತಾಯ ಮಾಡೋದಕ್ಕಾಗತ್ತಾ? ಆಗುದಿಲ್ಲ. ಸಂಜೆಯೊಳಗೆ ಎಲ್ಲವೂ ಗೊತ್ತಾಗಲಿದೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಹೈಕಮಾಂಡ್ ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಅವರು ಹೇಳಿದ್ದಾರೆ. ಈ ಹಿಂದೆ ಇತ್ತಲ್ಲ ಒಂದು ಮಾತುಕತೆ, ಸಚಿವರೆಲ್ಲ ಈ ಸಲ ಕಂಟೆಸ್ಟ್ ಮಾಡ್ತಾರಂತೆ, ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರಂತೆ. ಅದರಲ್ಲಿ ಚಾಮರಾಜನಗರಕ್ಕೆ ಮಹದೇವಪ್ಪನವರು ಆಕಾಂಕ್ಷಿಯಾಗಿದ್ರು. ಬಟ್ ಅವರೇ ಇವಾಗ ನಾನು ಸ್ಪರ್ಧೆ ಮಾಡೋದಿಲ್ಲ, ಯಾಕಂದ್ರೆ ನನ್ನ ಮಗನಿಗೆ ಸುಭಾಷ್ ಅವರಿಗೆ ಅವರು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದು ಪರಮೇಶ್ವರ್ ಅವರು ಹೇಳಿರೋದು. ಸಂಜೆ ಒಳಗೆ ಎಲ್ಲಾನು ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಉಳಿದಂತ 21 ಕ್ಷೇತ್ರಗಳಿಗೆ ಇವತ್ತೇ ಟಿಕೆಟ್ ಅನೌನ್ಸ್ ಆಗಬಹುದಾ? ಕಾಂಗ್ರೆಸ್ನಲ್ಲಿ 7 ಜನರಿಗೆ ಈಗಾಗಲೇ ಅವರು ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ. ಉಳಿದದ್ದು 21 ಕ್ಷೇತ್ರಗಳು. ಹಾಗಾಗಿ 21 ಕ್ಷೇತ್ರಗಳಿಗೆ ಇವತ್ತು ಟಿಕೆಟ್ ಅಂತಿಮ ಆಗುವ ಸಾಧ್ಯತೆ ಇದೆ ಅಂತ ಪರಮೇಶ್ವರ್ ಹಿಂಟ್ ಕೊಟ್ಟಿದ್ದಾರೆ. ನಮ್ಮಲ್ಲಿ ಒಂದು 7-8 ಜನ ಸಚಿವರುಗಳನ್ನ ನಿಂತ್ಕೋಬೇಕು ಅಂತ ಹೇಳಿ ಮಾತುಗಳಾಗ್ತಾ ಇತ್ತು. ಅದರಲ್ಲಿ ಯಾರು ಒಪ್ಕೊಳ್ತಾರೆ, ಪಕ್ಷದ ಹಿತದೃಷ್ಟಿಯಿಂದ ಯಾರು ಒಪ್ಕೊಳ್ತಾರೆ ಅವರನ್ನೇ ನಿಲ್ಲಿಸ್ತಾರೆ. ಅದು ಅಂತಿಮವಾಗಿ ಇವತ್ತು ಗೊತ್ತಾಗುತ್ತೆ. ಇವತ್ತು ಸ್ವಲ್ಪ ಕ್ಲಾರಿಟಿ ಬರುತ್ತೆ. ಇವತ್ತು ಅಲ್ಲ, ಎಲ್ಲ 28ಕ್ಕೆ 28 ಅಭ್ಯರ್ಥಿಗಳನ್ನು ನಾವು ಹಾಕ್ತೀವಿ. ಯಾವುದನ್ನು ಕೂಡ ವಾಕೋವರ್ ರೀತಿಯಲ್ಲಿ ಕೊಡೋದಿಲ್ಲ. ನಮಗೆ ಅಭ್ಯರ್ಥಿನೇ, ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿನೇ ನನ್ನ ಮುಂದೆ ಇಲ್ಲ ಅಂತ ಅವರು ಹೇಳ್ಕೊಳ್ಬೋದು, ನಿಜ. ಆದರೆ ಚುನಾವಣೆ ಆದಾಗ ಗೊತ್ತಾಗ್ತದೆ ಅವ್ರಿಗೆ. ಅಲ್ಲೇನಾದರೂ ಸಚಿವರಿಗೆ ಕೇಳಿ ಬರ್ತಾ ಇದೆ, ಅವರೇನಾದರೂ ಸ್ಟ್ರಾಂಗ್ ಅದು ಅಂತಿಮವಾಗಿ ಏನು ತೀರ್ಮಾನ ಮಾಡ್ತಾರೆ ಹೈಕಮಾಂಡಿಗೆ ಬಿಟ್ಟಿರೋದು. ಅವರು ಬೇಡ, ನನಗೆ ನನ್ನ ಮಗನಿಗೆ ಕೊಡಿ ಅಂತ ಕೇಳ್ತಿದ್ದಾರೆ. ಅವರು ಅಥವಾ ಅವ್ರ ಮಗನಿಗೆ ಕೊಡ್ಬೋದು, ಇಲ್ಲ ಮಹದೇವಪ್ಪನವ್ರನ್ನ ನಿಲ್ಲಿಸ್ಬೋದು. ಅವ್ರು ಬೇಡ ಅಂದಮೇಲೆ ಒತ್ತಾಯ ಮಾಡೋಕ್ಕಾಗೋದಿಲ್ಲ. ಆದ್ರಿಂದ ಇನ್ನು ಇವತ್ತು 21 ಕ್ಷೇತ್ರಗಳ ಅಭ್ಯರ್ಥಿಯ ಹೆಸರು ಘೋಷಣೆ ಆಗಬಹುದು. ಬೇಗ ಕ್ಯಾಂಡಿಡೇಟ್ ಫೈನಲ್ ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ಪರಮೇಶ್ವರ್ ಹೇಳಿದ್ದಾರೆ. ಇವತ್ತು ಸಂಜೆ ಅಂತಿಮವಾಗಿ ಎಲ್ಲಾನು ಗೊತ್ತಾಗುತ್ತೆ. ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ಈಗಾಗಲೇ 7 ಕ್ಷೇತ್ರಗಳ ಅಭ್ಯರ್ಥಿಗಳ ಘೋಷಣೆ ಆಗಿದೆ. ಉಳಿದದ್ದು 21. ಆ 21 ಕ್ಷೇತ್ರಗಳಿಗೆ ಇವತ್ತು ಅಭ್ಯರ್ಥಿಯ ಘೋಷಣೆ ಆಗಬಹುದು. ಆದಷ್ಟು ಬೇಗ ಆದರೆ ಒಳ್ಳೆಯದು. ಅವರು ಕ್ಷೇತ್ರದಲ್ಲಿ ಕೆಲಸ ಮಾಡಬಹುದು, ಜನರ ಹತ್ರ ಬೆರೀಬಹುದು ಅಂತ ಪರಮೇಶ್ವರ್ ಹೇಳಿದ್ದಾರೆ. 21 ಕಾನ್ಸ್ಟಿಟ್ಯೂನ್ಸಿಗೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಸಮಯನೂ ಇಲ್ವಲ್ಲ, ಬೇಗ ಕ್ಲಿಯರ್ ಆಗಬೇಕು. ಆದಷ್ಟು ಬೇಗ ಕ್ಯಾಂಡಿಡೇಟ್ಸ್ಗಳನ್ನ ಕ್ಲಿಯರ್ ಮಾಡಿ ಫೀಲ್ಡಿಗೆ ಕಳಿಸಿದ್ರೆ ಒಳ್ಳೆಯದಾಗುತ್ತೆ. ಅಂದರೆ ಇವತ್ತೇ ಘೋಷಣೆ ಆಗೋದು? ಇಲ್ಲ, ಇವತ್ತಾಗೋದು ಡೌಟ್. ಯಾಕೆಂದರೆ ಇಲ್ಲಿಂದ ಆದಮೇಲೆ ಅವರು ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ ತೊಗೊಂಡೋಗ್ಬೇಕು. ಅಥವಾ ಅವರೇನಾದರೂ ಕ್ಲಿಯರೆನ್ಸ್ ಕೊಟ್ಟು ಇಲ್ಲೇ ಓವರ್ ದಿ ಫೋನ್ ಏನಾದರೂ ಮಾತಾಡಿ ಆ ಥರ ಏನಾದ್ರು ಟೆಕ್ನಾಲಜಿ ಯೂಸ್ ಮಾಡಿ ಏನಾದರೂ ಕ್ಲಿಯರೆನ್ಸ್ ತಗೊಂಡ್ರೆ ಆಗ್ಬೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.